ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಒಂದು ಸ್ಪೆಷಲ್ ಡೇ. ಆ ಸ್ಪೆಷಲ್ ಡೇ ದಿವಸನೇ ನಾವು ಈ ಒಂದು ಟಾಪಿಕ್ ಅನ್ನ ಇಟ್ಕೊಂಡು ಮಾತಾಡ್ತಾ ಇದ್ದೀವಿ. ಪೈ ಅಂತ್ಯವಿಲ್ಲದ ಅಂಕೆ. ಹಾಗಂದ್ರೆ ಏನು, ಈ ಪೈ ಅಂದ್ರೆ ಏನು ಅನ್ನುವಂತಹ ಹಲವಾರು ವಿಚಾರಗಳನ್ನ ಇಟ್ಕೊಂಡು ಹಲವಾರು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನ ನಿಮ್ಗೆ ತಲುಪಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ಇವತ್ತಿನ ದಿನದ ಸ್ಪೆಷಲ್ ಏನಿದು? ಸೊ 22/7/2026. ಇದರಲ್ಲಿ 2026 ಅಲ್ಲಿ ನಮ್ಗೆ ಸ್ಪೆಷಲ್ ಕಾಣ್ತಾ ಇಲ್ಲ, ಬಟ್ 22/7 22ನೇ ತಾರೀಕು 7ನೇ ತಿಂಗಳು, ಅಂದ್ರೆ ಜುಲೈ 22ನೇ ತಾರೀಕನ್ನ ಪ್ರತಿ ವರ್ಷ ನಾವು ಪೈ ಅಪ್ರಾಕ್ಸಿಮೇಷನ್ ಡೇ ಅಂತ ಕರಿತೀವಿ. ಅಂದ್ರೆ ಇದು ಪೈಗೆ ಹತ್ತಿರವಾದ ಬೆಲೆ ಅಂತ ನಾವು ಲೆಕ್ಕಾಚಾರಗಳಲ್ಲಿ ಬಳಸ್ಕೊಳ್ತಾ ಇದೀವಿ. ಹಾಗಾಗಿ ಇವತ್ತನ್ನ ಪೈ ಅಪ್ರಾಕ್ಸಿಮೇಷನ್ ಡೇ ಅಂತ ಕರಿತೀವಿ. ಸೊ ಇವತ್ತು ಈ ಪೈ ಬಗ್ಗೆ ಏನೇನೆಲ್ಲ ನೋಡೋಣ, ಮತ್ತೆ ಇವತ್ತಿನ ಸ್ಪೆಷಲ್ ಏನಿದೆ ಅನ್ನುವಂತಹದ್ದನ್ನು ಕೂಡ ಈ ಒಂದು ಸೆಷನ್ ಅಲ್ಲಿ ನೋಡ್ತಾ ಹೋಗೋಣ. ಮುಖ್ಯವಾಗಿ ಪೈ ಅನ್ನುವಂತಹದ್ದು ಏನು, ಎಲ್ಲಿಂದ ಬಂತು ಅನ್ನುವಂತಹ ವಿಚಾರವನ್ನ ಮಕ್ಕಳೇ ನಾನೀಗ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಎಲ್ಲಾ ಭಾಷೆಗಳಲ್ಲೂ ಆಲ್ಫಾಬೆಟ್ಸ್ ಅಂದ್ರೆ ವರ್ಣಮಾಲೆ ಇರೋ ಹಾಗೆ ಗ್ರೀಕ್ ಆಲ್ಫಾಬೆಟ್ ಕೂಡ ಇದೆ. ಅದರಲ್ಲಿ ಹಲವಾರು ಅಕ್ಷರಗಳಿವೆ. ಇಲ್ಲಿ ಒಟ್ಟು 24 ಅಕ್ಷರಗಳು ಅಥವಾ ಸಿಂಬಲ್ಸ್ ಅಂತ ಕರೀಬಹುದು. ಇದರಲ್ಲಿ ಮುಖ್ಯವಾಗಿ ನೀವು ಗಮನಿಸಿದ್ರೆ ಈ ಒಂದು ಆಲ್ಫಾಬೆಟ್ ಗ್ರೀಕ್ ನ 16ನೇ ಲೆಟರ್ ಆಗಿದೆ, ಪೈ ಅನ್ನುವಂತಹದ್ದು. ಸೊ ಇದು ಒಂದು ಗ್ರೀಕ್ ಭಾಷೆಯ ಆಲ್ಫಾಬೆಟ್ ಅನ್ನುವಂಥದ್ದು ಗೊತ್ತಾಯ್ತು. ಹಾಗಾದ್ರೆ ಇದಕ್ಕೂ ಗಣಿತಕ್ಕೂ ಏನ್ ಸಂಬಂಧ? ಗಣಿತದಲ್ಲಿ ಈಗ ಆಲ್ರೆಡಿ ಇದನ್ನ ಬಳಸ್ತಾ ಇದೀವಿ ಅನ್ನೋಂತಹದ್ದೆಲ್ಲ ನಮ್ಗೆ ಗೊತ್ತು. ಹಾಗಾದ್ರೆ ಅದರದ್ದು ಸ್ಪೆಷಾಲಿಟಿ ಏನು? ಈ ಒಂದು ಪೈಯನ್ನೇ ಇಟ್ಕೊಂಡು ಇವತ್ತು ವೆಬಿನಾರ್ ಕರೆಯೋದಕ್ಕೆ ಕಾರಣ ಏನು? ಇದ್ರ ಮೇಲೆ ಇವತ್ತು ವೆಬಿನಾರ್ ಕರೆದಿದ್ದೀವಿ ಅಂದ್ರೆ ಇದೊಂದೇನೋ ಸ್ಪೆಷಲ್ ಅನ್ನುವಂತಹದ್ದು ನಮ್ಗೆ ಆಲ್ರೆಡಿ ಮಂದಟ್ಟಾಗುತ್ತೆ. ಸೊ ಏನ್ ಸ್ಪೆಷಲ್ ಇರಬಹುದು ಅನ್ನುವಂತಹದ್ದನ್ನ ಇವತ್ತು ತಿಳ್ಕೊಳ್ತಾ ಹೋಗ್ತೀನಿ. ಶಾಲಾ ಹಂತದ ಮಕ್ಕಳಿಗೋಸ್ಕರ ಅವರ ಲೆವೆಲ್ಗೆ ಎಷ್ಟು ಬೇಕೋ ಅಷ್ಟನ್ನ ನಾನು ಪರಿಚಯ ಮಾಡುವಂತಹ ಪ್ರಯತ್ನ ಈ ಒಂದು ಸೆಷನ್ ಅಲ್ಲಿ ಮಾಡ್ತಾ ಹೋಗ್ತೇನೆ. ನೋಡೋಣ ಹಾಗಾದ್ರೆ ಈ ಪೈ ಅಂದ್ರೇನು, ನಮ್ ಜೊತೆ ಈ ಪೈ ಹೇಗೆ ಹಾಸು ಹೊಕ್ಕಾಗಿದೆ ಅನ್ನುವಂತಹದನ್ನ ತಿಳ್ಕೊಳ್ಳೋಣ. ಮಕ್ಕಳೇ, ಮುಖ್ಯವಾಗಿ ಈ ಪೈ ಅರ್ಥ ಮಾಡ್ಕೋಬೇಕಾದ್ರೆ ನಮ್ಗೆ ಫಸ್ಟ್ ನಮ್ಮ ಸುತ್ತಮುತ್ತ ಇರುವಂತಹ ನಂಬರ್ಸ್ಗಳು ಅಂದ್ರೆ ಸಂಖ್ಯೆಗಳ ಬಗ್ಗೆ ಪರಿಚಯ ಇರಬೇಕಾಗತ್ತೆ. ಆಗ ಮಾತ್ರ ಪೈ ಅರ್ಥ ಆಗೋದಕ್ಕೆ ಸಾಧ್ಯ. ಈಗ ನಾವು ಹಲವಾರು ರೀತಿಯಾದಂತಹ ನಂಬರ್ಗಳನ್ನ LKG ಇಂದ ಹಿಡಿದು ನಮ್ಮ ಎಜುಕೇಶನ್ ಮುಗಿಯೋವರೆಗೂ ಬಳಸ್ತಾ ಹೋಗ್ತೀವಿ. ಈಗ ಸದ್ಯಕ್ಕೆ ಹೈಸ್ಕೂಲ್ ಲೆವೆಲ್ಗೆ ಮಾತಾಡೋದೇ ಆದ್ರೆ 1 to 10th ವರೆಗೆ ಹಲವಾರು ನಂಬರ್ಗಳನ್ನ ನಾವು ಈಗ ಆಲ್ರೆಡಿ ಬಳಸ್ತಾ ಇದ್ದೀವಿ. ಅದರಲ್ಲಿ ಕೆಲವನ್ನ ನೋಡಿದಿರಾ, ಇನ್ನು ಕೆಲವನ್ನ ನೋಡಿಲ್ದೇ ಇರಬಹುದು. ಸೊ ಅಂತಹ ನಂಬರ್ಗಳನ್ನ ಪರಿಚಯ ಮಾಡ್ಬೇಕಾದ್ರೆ ಮೊದಲಿಗೆ ಯಾವುದೇ ಟೀಚರ್ ಅದನ್ನು ಫಸ್ಟ್ ಸ್ಟಾರ್ಟ್ ಮಾಡೋದೇ ನಿಮ್ಗೆ 1 2 3 4 ಅಂತ 1 2 3 4 ಅಂತ ಸ್ಟಾರ್ಟ್ ಮಾಡ್ತೀವಿ. ಸಾಮಾನ್ಯವಾಗಿ ಎಣಿಕೆಗೆ ಬಳಸುವಂತಹ ಸಂಖ್ಯೆಗಳು. ಇಂತಹ ಸಂಖ್ಯೆಗಳನ್ನ ನಾವು ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ. ಇದನ್ನ ಈಗ ಆಲ್ರೆಡಿ ನೀವು ನೋಡಿದ್ದೀರಾ. ಇದ್ರ ಜೊತೆಯಲ್ಲಿ ಇನ್ನೊಂದು ನಂಬರ್ ಕೂಡ ಈಗ ನಿಮ್ ಮುಂದೆ ಬರುತ್ತೆ. ಅದನ್ನ ಈಗ ಆಲ್ರೆಡಿ ನೋಡಿದ್ದೀರಾ. ಹೆಮ್ಮೆಯ ನಂಬರ್ ಅಂತ ಹೇಳ್ಬೋದು, ಕಾರಣ ಕಂಡು ಹಿಡಿದಿದ್ದು ನಮ್ಮ ದೇಶದವರೇ. ಸೊ ಈಗ ಆಲ್ರೆಡಿ 1 2 3 4 ಅಂತ ನೋಡ್ತಿದ್ರಿ. ಅದ್ರ ಜೊತೆಗೆ ಒಂದು ಎಕ್ಸ್ಟ್ರಾ ನಂಬರ್ ಸೇರ್ಕೊಳ್ತು 0. ಅಲ್ಲಿಗೆ 0ಯನ್ನು ಒಳಗೊಂಡಂತೆ 1 2 3 4 ಅಂದ್ರೆ ನ್ಯಾಚುರಲ್ ನಂಬರ್ಸ್ ಏನ್ ಬರುತ್ತೆ, ಈ ಗುಂಪನ್ನ ನಾವು ಓಲ್ ನಂಬರ್ಸ್ ಅಂತ ಕರಿತೀವಿ. ಪೂರ್ಣ ಸಂಖ್ಯೆಗಳು ಅಂತ ಕರೀತಾರೆ. ಸೊ ನ್ಯಾಚುರಲ್ ನಂಬರ್ಸ್ ಅಂತ ಅಂದಾಗ 0 ಸೇರ್ಕೊಳ್ಳೋದಿಲ್ಲ. ಓಲ್ ನಂಬರ್ಸ್ ಅಂತ ಅಂದಾಗ 0 ಸೇರ್ಕೊಳ್ಳುತ್ತೆ. ಇದಿಷ್ಟನ್ನ ಕೆಳ ಹಂತದಲ್ಲಿ ಅಂದ್ರೆ ಪ್ರೈಮರಿ, ಲೋವರ್ ಪ್ರೈಮರಿ ಲೆವೆಲ್ ಅಲ್ಲಿ ನಾವು ನೋಡ್ತಾ ಬರ್ತೀವಿ. ಹೋಗ್ತಾ ಹೋಗ್ತಾ ಹೊಸ ಹೊಸ ಸಂಖ್ಯೆಗಳು ನಿಮ್ಗೆ ಪರಿಚಯ ಆಗುತ್ತೆ. ಆ ರೀತಿ ಪರಿಚಯ ಆದಂತಹ ಸಂಖ್ಯೆಗಳಲ್ಲಿ ನಿಮ್ಗೆ ನೆಕ್ಸ್ಟ್ ಪರಿಚಯ ಆಗುವಂತಹದ್ದೇ ಈ ನೆಗೆಟಿವ್ ನಂಬರ್ಸ್ಗಳು. ಇಲ್ಲಿವರೆಗೂ ಪಾಸಿಟಿವ್ ನೋಡ್ತಿದ್ವಿ. ಹಂತ ಬೆಳೀತಾ ಹೋದ ಹಾಗೆ ನಿಮ್ಗೆ ಈ ಋಣಾತ್ಮಕ ಸಂಖ್ಯೆಗಳ ಪರಿಚಯ ಆಗುತ್ತೆ. ಈಗ ನೀವು ಅನಿಸ್ಬಹುದು 0 ಇದೆ, 1 2 3 4 ಅಂದ್ರೆ ಧನಾತ್ಮಕ ಪಾಸಿಟಿವ್ ನಂಬರ್ಸ್ಗಳಿದೆ, ಅದ್ರ ಜೊತೆಗೆ ಋಣಾತ್ಮಕ ಸಂಖ್ಯೆಗಳು ನೆಗೆಟಿವ್ ನಂಬರ್ಸ್ಗಳು ಕೂಡ ಸೇರ್ಕೊಳ್ತು. ಇದಿಷ್ಟು ಗುಂಪನ್ನ ನಾವು ಇಂಟೀಜರ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಕನ್ಫ್ಯೂಸ್ ಆಗಬಾರ್ದು. ಇಂಟೀಜರ್ಸ್ ಅಂದ್ರೆ ಎಲ್ಲವೂ ಸೇರ್ಕೊಂಡಿದೆ. ಪಾಸಿಟಿವ್ ನಂಬರ್ಸ್, ನೆಗೆಟಿವ್ ನಂಬರ್ಸ್ ಜೊತೆಗೆ 0 ಇಷ್ಟೂ ಸೇರಿಸ್ಕೊಂಡ್ರೆ ಇದನ್ನ ನಾವು ಇಂಟೀಜರ್ಸ್ ಅಂತ ಕರಿತೀವಿ. ಕನ್ನಡದಲ್ಲಿ ಪೂರ್ಣಾಂಕಗಳು ಅಂತ. ಇದಲ್ಲದೆ ಮತ್ತಷ್ಟು ಸಂಖ್ಯೆಗಳು, ನಾವು ಹೋಗ್ತಾ ಹೋಗ್ತಾ ಇನ್ನಷ್ಟು ಸಂಖ್ಯೆಗಳನ್ನ ಪರಿಚಯ ಮಾಡ್ಕೊಳ್ತೀವಿ.
ಮೇಲಿನ ಹಂತಗಳಿಗೆ ಅಂದ್ರೆ ದೊಡ್ಡ ದೊಡ್ಡ ತರಗತಿಗಳಿಗೆ ಹೋಗ್ತಾ ಹೋಗ್ತಾ ಇನ್ನ ಹೊಸ ಹೊಸ ನಂಬರ್ಗಳು ನಿಮ್ಗೆ ಪರಿಚಯ ಮಾಡ್ತಾರೆ. ಅದ್ರಲ್ಲಿ ಟೀಚರ್ ನಿಮ್ಗೆ ಪರಿಚಯ ಮಾಡಿದ್ದು ಈ ತರ ನಂಬರ್ಗಳು. ಉದಾಹರಣೆಗೆ ಭಿನ್ನ ರಾಶಿ ಸಂಖ್ಯೆಗಳು ಬರುತ್ತೆ, ಫ್ರಾಕ್ಷನ್ಸ್ ಜೊತೆಗೆ ಡೆಸಿಮಲ್ಸ್ಗಳು ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈಗ ಇಲ್ಲಿ ಅಬ್ಸರ್ವ್ ಮಾಡಿ ಎಷ್ಟು ರೀತಿ ನಂಬರ್ಸ್ ಗಳನ್ನ ನೋಡಾಯ್ತು ನಾವು. ಫಸ್ಟ್ 1 2 3 4 ಮಾತ್ರ, ಜೊತೆಗೆ 0 ಸೇರಿಸ್ಕೊಂಡ್ವಿ, ಆಮೇಲೆ ನೆಗೆಟಿವ್ ನಂಬರ್ಸ್ ಸೇರಿಸ್ಕೊಂಡ್ವಿ. ಈಗ ಫ್ರಾಕ್ಷನ್ಸ್, ಡೆಸಿಮಲ್ಸ್ ಅಂದ್ರೆ ದಶಮಾಂಶಗಳು, ಭಿನ್ನ ರಾಶಿಗಳು ಎಲ್ಲವನ್ನೂ ಸೇರಿಸ್ಕೊಂಡ್ವಿ. ಇವೆಲ್ಲವನ್ನೂ ಸೇರಿಸ್ಕೊಂಡ್ರೆ ಅದನ್ನ ನಾವು ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ಸೊ ರ್ಯಾಷನಲ್ ನಂಬರ್ಸ್ ಅಂದ್ರೆ ಅದ್ರೊಳಗೆ ಇಂಟಿಜರ್ಸ್ ಇರುತ್ತೆ, ಹೋಲ್ ನಂಬರ್ಸ್ ಇರುತ್ತೆ, ನ್ಯಾಚುರಲ್ ನಂಬರ್ಸ್ ಇರುತ್ತೆ. ಇದಿಷ್ಟು ಸೇರಿದ್ರೆ ರ್ಯಾಷನಲ್ ನಂಬರ್ಸ್. ಸೊ ಇದಿಷ್ಟನ್ನ ನಾವು ನೋಡಿದೀವಿ. ಇದಲ್ಲದೆ ಬೇರೆ ಸಂಖ್ಯೆಗಳಿದೆಯಾ? ಖಂಡಿತ ಇದೆ. ಮೇಲಿನ ಹಂತಕ್ಕೆ, ಹೈಸ್ಕೂಲ್ ಹಂತಕ್ಕೆ ಬರ್ತಿದ್ದ ಹಾಗೇನೆ ನೀವು ಇನ್ನೊಂದಷ್ಟು ಸಂಖ್ಯೆಗಳ ಪರಿಚಯವನ್ನ ಮಾಡ್ಕೋತೀರಾ. ಅದೇನೆ ಇರ್ರಾಷನಲ್ ನಂಬರ್ಸ್. ಈಗ √2, √5, √10 ಈ ರೀತಿ ಸಂಖ್ಯೆಗಳ ಪರಿಚಯ ನಿಮ್ಗೆ ಮೇಲಿನ ಹಂತಕ್ಕೆ ಹೋಗ್ತಾ ಹೋಗ್ತಾ ಹೋದಾಗೆ ಸಿಗುತ್ತೆ. ಸೊ ಇದನ್ನ ಇರ್ರಾಷನಲ್ ನಂಬರ್ಸ್ ಅಂತ ಹೇಳ್ತೀವಿ. ರ್ಯಾಷನಲ್ ನಂಬರ್ಸ್ಗೆ ಭಾಗಲಬ್ಧ ಸಂಖ್ಯೆಗಳು, ಇರ್ರಾಷನಲ್ ನಂಬರ್ಸ್ಗೆ ಅಭಾಗಲಬ್ಧ ಸಂಖ್ಯೆಗಳು. ನೀವು ಈ ಗ್ರೂಪ್ ನಲ್ಲೇ ಗಮನಿಸಿದ್ರೆ √10 ಇದೆ, √2 ಇದೆ, ಮತ್ತೆ ಇನ್ನೆರಡು ಸಿಂಬಲ್ಸ್ ಗಳಿದೆ. ಆಕ್ಚುಲ್ ಆಗಿ ಅದು ಸಿಂಬಲ್ಸ್, ಆದ್ರೆ ಅದನ್ನ ನಂಬರ್ಸ್ ಆಗಿ ನಾವು ಉಪಯೋಗಿಸ್ತೀವಿ. ಅದರಲ್ಲಿ ಇವತ್ತು ಮುಖ್ಯವಾಗಿ ನಮಗ್ ಬೇಕಾಗಿರುವಂತದ್ದು ಪೈ. ಆ ಪೈ ಕೂಡ ಇರ್ರಾಷನಲ್ ನಂಬರ್ಸ್ ಅಲ್ಲೇ ಸೇರ್ಕೊಳ್ಳುತ್ತೆ. ಸೊ ಎರಡು ಮೇಜರ್ ಗುಂಪನ್ನ ಇಲ್ಲಿ ನೋಡಿದ್ರಿ, ರ್ಯಾಷನಲ್ ನಂಬರ್ಸ್ ಅನ್ನೋಂಥದ್ದೊಂದು, ಇರ್ರಾಷನಲ್ ನಂಬರ್ಸ್ ಅನ್ನೋಂಥದ್ದೊಂದು. ಈ ಎರಡೂ ಗುಂಪನ್ನು ಸೇರಿಸಿ ಒಂದು ದೊಡ್ಡ ಗುಂಪು ಮಾಡ್ಕೊಳ್ತೀವಿ, ಅದೇನೆ ರಿಯಲ್ ನಂಬರ್ಸ್. ಮಕ್ಕಳೇ, ನೀವು ಅಪ್ ಟು SSLC ವರೆಗೆ ಓದೋದು ಇಷ್ಟು ಸಂಖ್ಯೆಗಳ ಬಗ್ಗೆ ಮಾತ್ರ. ಸರ್, ಇದನ್ನ ಬಿಟ್ಟು ಬೇರೆ ನಂಬರ್ಗಳಿದೆಯಾ ಅಂತ ಕೇಳಿದ್ರೆ ಖಂಡಿತ ಇದೆ. ಆದ್ರೆ ಶಾಲಾ ಹಂತದಲ್ಲಿ ಆ ಸಂಖ್ಯೆಗಳ ಪರಿಚಯ ನಿಮ್ಗೆ ಇರೋದಿಲ್ಲ. ನಾನ್ ರಿಯಲ್ ನಂಬರ್ಸ್ ಅಂತ ಬರುತ್ತೆ, ಅದ್ರ ಬಗ್ಗೆ ನೀವು PUC ಯಲ್ಲಿ ಓದೋದಕ್ಕೆ ಪ್ರಾರಂಭಿಸ್ತೀರಾ. ಸದ್ಯಕ್ಕೆ ಇವತ್ತು ನಾನು ಪೈ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಈ ರಿಯಲ್ಸ್ ನಂಬರ್ಸ್ ಬಗ್ಗೆ ಮಾತ್ರ ಮಾತಾಡ್ತೇನೆ. ಸೊ ಬನ್ನಿ ಹಾಗಾದ್ರೆ ಈ ಪೈ ಅಂದ್ರೆ ಏನು ಅನ್ನುವಂಥದ್ದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಈಗ ಸದ್ಯಕ್ಕೆ ನಮಗೆ ಗೊತ್ತಿರೋದು ಪೈ ಅನ್ನೋದು ರಿಯಲ್ ನಂಬರೇ. ರಿಯಲ್ ನಂಬರ್ ಅಲ್ಲಿ ಯಾವ ಗ್ರೂಪು? ಇರ್ರಾಷನಲ್ ನಂಬರ್, ಅಂದ್ರೆ ಅಭಾಗಲಬ್ಧ ಸಂಖ್ಯೆಗೆ ಸೇರ್ಕೊಳ್ಳುವಂತಹದ್ದು. ಇಷ್ಟು ನಮ್ಗೆ ಗೊತ್ತಾಗಿದೆ. ಪೈ ಒಂದು ಅಭಾಗಲಬ್ಧ ಸಂಖ್ಯೆ. ಹಾಗಂದ್ರೆ ಏನು, ಯಾಕೆ ಇದು ಅಭಾಗಲಬ್ಧ ಸಂಖ್ಯೆ ಆಯ್ತು ಅನ್ನುವಂತಹದ್ದನ್ನ ಈಗ ನೋಡ್ತಾ ಹೋಗೋಣ. ಮಕ್ಕಳೇ, ಭಾಗಲಬ್ಧ ಸಂಖ್ಯೆ ಬಗ್ಗೆ ಫಸ್ಟ್ ಮಾತಾಡ್ತೀನಿ, ಯಾಕೆಂದ್ರೆ ಇದ ಅರ್ಥ ಆದ್ರೆ ಅಭಾಗಲಬ್ಧ ಸಂಖ್ಯೆ ಬಗ್ಗೆ ಮಾತಾಡ್ಬೋದು. ರ್ಯಾಷನಲ್ ನಂಬರ್ ಅಂದ್ರೆ ಭಾಗಲಬ್ಧ ಸಂಖ್ಯೆ. ಯಾವ ಸಂಖ್ಯೆಯನ್ನ ಈ ರೀತಿ ಅಂದ್ರೆ P/Q ರೂಪದಲ್ಲಿ, ಅದೇನ್ P/Qನೇ ಆಗ್ಬೇಕು ಅಂತ ಏನಿಲ್ಲ, A/B ಅಂತ. ಸಿಂಪಲ್ ಆಗಿ ಹೇಳೋದಾದ್ರೆ ಮೇಲೊಂದ್ ನಂಬರ್, ಕೆಳಗೊಂದ್ ನಂಬರ್. ನಾವು ಭಿನ್ನ ರಾಶಿ ಬರಿತೀವಲ್ಲ ಫ್ರಾಕ್ಷನ್ಸ್ ಅಲ್ಲಿ, ನ್ಯೂಮರೇಟರ್, ಡಿನಾಮಿನೇಟರ್, ಅಂಶ ಮತ್ತೆ ಛೇದ ಅಂತ ಹೇಳ್ತೀವಲ್ಲ, ಆ ರೀತಿ ಮೇಲೊಂದು ಸಂಖ್ಯೆ ಕೆಳಗೊಂದು ಸಂಖ್ಯೆಯನ್ನ ಬರ್ಕೊಂಡ್ರೆ ಆ ರೀತಿಯಾದಂತಹ ಸಂಖ್ಯೆಯನ್ನ ರ್ಯಾಷನಲ್ ನಂಬರ್ ಅಂತ ನಾವು ಕರಿತೀವಿ. ಆದ್ರೆ ಕೆಲವು ಕಂಡೀಷನ್ಸ್ ಇವೆ. ಆ ಮೇಲೊಂದು ನಂಬರ್ ಕೆಳಗೊಂದು ನಂಬರ್ ಹಾಕ್ತಿವಲ್ಲ, ಅದಕ್ಕೆ ಕೆಲವು ಕಂಡೀಷನ್ಸ್ ಇವೆ. ಆ ಕಂಡೀಷನ್ಸ್ ಏನಪ್ಪಾ ಅಂದ್ರೆ, ಮೇಲ್ಗಡೆ ಮತ್ತೆ ಕೆಳಗಡೆ ಬರೆಯುವಂತಹ ಎರಡೂ ನಂಬರ್ಗಳು ಇಂಟೀಜರ್ಸ್ ಗ್ರೂಪ್ ಅಲ್ಲೇ ಸೇರಿರ್ಬೇಕು. ಇಂಟೀಜರ್ಸ್ ಗ್ರೂಪ್ ಅಂದ್ರೆ ಈಗ ಆಲ್ರೆಡಿ ನಿಮ್ಗೆ ಹೇಳಿದ್ದೆ, ಒಂದು ಸಲ ನೋಡ್ಬಿಡಿ. ಇಂಟೀಜರ್ಸ್ ಅಲ್ಲಿ ಯಾವ್ದು ಬರುತ್ತೆ? 0 ಬರುತ್ತೆ, ಎಲ್ಲ ಪಾಸಿಟಿವ್ ನಂಬರ್ ಬರುತ್ತೆ, ಎಲ್ಲ ನೆಗೆಟಿವ್ ನಂಬರ್ಸ್ ಬರುತ್ತೆ. ಇವುಗಳನ್ನ ನಾವು ಅಲ್ಲಿ ಬಳಸುವಂತಹದ್ದು. ಮೇಲೊಂದು ನಂಬರ್ ಹಾಕಿ ಕೆಳಗೊಂದು ನಂಬರ್ ಹಾಕಿ ಅದು ರ್ಯಾಷನಲ್ ನಂಬರ್ ಆಗುತ್ತೆ. ಒಂದು ಕಂಡೀಷನ್ ಆಯ್ತು. ಇನ್ನೂ ಒಂದು ಕಂಡೀಷನ್ ಇದೆ. ಆ ಇನ್ನೂ ಒಂದು ಕಂಡೀಷನ್ ಏನಪ್ಪಾ ಅಂದ್ರೆ, ಕೆಳಗಡೆ ನೀವು ಇಂಟೀಜರ್ ಯಾವ್ದು ಬೇಕಾದ್ರೂ ಹಾಕ್ಬೋದು, ಆದ್ರೆ 0 ಬಿಟ್ಟು. 0 ಕೂಡ ಒಂದು ಇಂಟೀಜರ್ ಅಂದ್ರೆ ಪೂರ್ಣಾಂಕ, ಆದ್ರೆ 0 ಮಾತ್ರ ಕೆಳಗಡೆ ಹಾಕಬೇಡಿ. ಸೊ ಈ ರೀತಿಯಾಗಿ ಬರೆದ್ರೆ ಅದನ್ನ ನಾವು ರ್ಯಾಷನಲ್ ನಂಬರ್, ಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ಇದು ಮುಖ್ಯವಾಗಿ ನಮ್ಗೆ ತಿಳ್ಕೊಳ್ಬೇಕಾದಂತಹ ಅಂಶ. ಇಂಟೀಜರ್ಸ್ ಮೇಲ್ಗಡೆ ಇದೆಯಲ್ಲ, ಇಲ್ಲಿ ಯಾವುದನ್ನ ಬೇಕಾದ್ರೂ ನೀವು ಹಾಕೋಬಹುದು. ಮೇಲ್ಗಡೆ ಒಂದು, ಕೆಳಗಡೆ ಒಂದು. ಕೆಳಗಡೆ ಮಾತ್ರ 0 ಹಾಕಬೇಡಿ ಅಷ್ಟೇ. ಮಕ್ಕಳೇ, ಮೇಲೊಂದು ನಂಬರ್ ಕೆಳಗೊಂದು ನಂಬರ್ ಹಾಕಿದ್ರೆ ಅದು
ಭಾಗಲಬ್ಧ ಸಂಖ್ಯೆ ಆಗುತ್ತೆ ಅನ್ನುವಂಥದ್ದು ನಮ್ಗೆ ಗೊತ್ತಾಯ್ತು. ನಾನೊಂದು ಸಣ್ಣ ಕ್ವಶನ್ ಅನ್ನ ನಿಮಗೆ ಕೇಳ್ತೀನಿ. ಈ 9 ಅಂತ ಬರ್ದಿದ್ದೀನಿ, ಜಸ್ಟ್ 9, ಮೇಲೊಂದು ನಂಬರ್ ಕೆಳಗೊಂದು ನಂಬರ್ ಬರ್ದಿಲ್ಲ. ನನ್ನ ಕ್ವಶನ್ ಏನ್ ಗೊತ್ತಾ, ಇದು ರ್ಯಾಷನಲ್ ನಂಬರ್ ಅನ್ನುವಂತಹದ್ದು. ಥಿಂಕ್ ಮಾಡಿ, ಇದು ರ್ಯಾಷನಲ್ ನಂಬರ್ ಆಗುತ್ತಾ, ಭಾಗಲಬ್ಧ ಸಂಖ್ಯೆ ಆಗುತ್ತಾ? ಯಾಕಂದ್ರೆ ನಾನು ಭಾಗಲಬ್ಧ ಸಂಖ್ಯೆ ಅಂದ್ರೆ ಭಿನ್ನರಾಶಿ ರೂಪದಲ್ಲಿ ಇರಬೇಕು ಅಂತ ಹೇಳಿದ್ದೀನಿ, ಅಂದ್ರೆ ಮೇಲೊಂದು ಕೆಳಗೊಂದು ಇರಬೇಕು ಅಂತ ಹೇಳಿದ್ದೀನಿ. ಆದ್ರೆ ಈಗ ಇಲ್ಲಿ 9 ಮಾತ್ರ ಕೊಟ್ಟಿದ್ದೀನಿ. ಇದು ಭಾಗಲಬ್ಧ ಸಂಖ್ಯೆ ಆಗುತ್ತಾ? ಥಿಂಕ್ ಮಾಡ್ಬೋದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಉತ್ತರಗಳನ್ನ ಕೊಡಬಹುದು. 9 ರ್ಯಾಷನಲ್ ನಂಬರ್ ಆಗುತ್ತಾ? ಹೇಗಾಗುತ್ತೆ ಅನ್ನುವಂತಹದನ್ನ ಈಗ ನೋಡ್ತಾ ಹೋಗೋಣ. ಆಗುತ್ತೆ ಅಥವಾ ಆಗಲ್ಲ ಎರಡನ್ನು ಕೂಡ ನೋಡ್ತಾ ಹೋಗೋಣ. ಕಾರಣ, ಯಾವುದೇ ಒಂದು ಸಂಖ್ಯೆ ತಗೊಂಡ್ರೆ ಅದರ ಛೇದದಲ್ಲಿ 1 ಇದ್ದೇ ಇರುತ್ತೆ. ಓಕೆ, ಸೊ 9/1 ಆಗುತ್ತೆ. ಯಾವುದೇ ಸಂಖ್ಯೆಯನ್ನ 1ರಿಂದ ಭಾಗಿಸಿದ್ರೆ ಅದೇ ಸಂಖ್ಯೆ ಬರೋದ್ರಿಂದ 9ನ್ನ 9/1 ಅಂತನೂ ಕೂಡ ಬರ್ಕೊಳ್ಬಹುದು. ಈಗ ಗಮನಿಸಿ, ಮೇಲೊಂದು ನಂಬರ್ ಕೆಳಗೊಂದು ನಂಬರ್ ಇದೆ, ಅಲ್ಲಿಗೆ ಇದು ರ್ಯಾಷನಲ್ ನಂಬರ್ ಆಗುತ್ತೆ. P/Q ಫಾರ್ಮ್ ಅಲ್ಲಿ ಇದೆ. ಜೊತೆಗೆ ಇನ್ನೊಂದು ಕಂಡೀಷನ್, ಕೆಳಗಡೆ Q 0 ಆಗಿಲ್ಲ, ಅಲ್ಲಿಗೆ ಇದು ರ್ಯಾಷನಲ್ ನಂಬರ್ ಆಗುತ್ತೆ, ಭಾಗಲಬ್ಧ ಸಂಖ್ಯೆ ಆಗುತ್ತೆ. ಇದು ಫಸ್ಟ್ ನಮಗೆ ಗೊತ್ತಿರಬೇಕು. ಪೈ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದಕ್ಕೆ ಇವೆಲ್ಲ ಗೊತ್ತಿರಬೇಕು. ನೆಕ್ಸ್ಟ್, ಇಲ್ಲಿ ಮಕ್ಕಳೇ ಗಮನಿಸಿ, ಒಂದಷ್ಟು ಸಂಖ್ಯೆಗಳನ್ನ ಬರ್ದಿದ್ದೀನಿ. 1/3, 2/5, 5/6 ಮತ್ತೆ 100/99 ಅಂತ. ಇದಿಷ್ಟನ್ನು ನಾನು ಡೆಸಿಮಲ್ ಫಾರ್ಮ್ಗೆ ಅಂದ್ರೆ ದಶಮಾಂಶದ ರೂಪಕ್ಕೆ ಹಾಕಿದ್ದೀನಿ. 1/3 ಅಂದ್ರೆ ನೀವು 3 ಇಂದ 1 ಡಿವೈಡ್ ಮಾಡಿದ್ರೆ 0.3333 ಅಂತ ಬರ್ತಾನೆ ಹೋಗುತ್ತೆ. 3 ಇಸ್ ರೆಕರಿಂಗ್ ಅಂದ್ರೆ ರಿಪೀಟಿಂಗ್. 3 ಅನ್ನಂತಹದ್ದು ಪುನರಾವರ್ತನೆ ಆಗ್ತಾ ಇದೆ. ಹಾಗೆ 2/5 ವ್ಯಾಲ್ಯೂ ನೋಡಿ 0.4 ಬರುತ್ತೆ. ಇದು ನಿಂತೋಗಿದೆ, ಅಂದ್ರೆ ಮುಂದಕ್ಕೆ ಹೋಗ್ತಾ ಇಲ್ಲ, ಪುನರಾವರ್ತನೆ ಆಗ್ತಾ ಇಲ್ಲ, ಸ್ಟಾಪ್ ಆಗ್ಬಿಟ್ಟಿದೆ. ಹಾಗೆ 5/6 ಗಮನಿಸಿ, ಮೇಲ್ಗಡೆ ರೀತಿಯಲ್ಲೇ ಮುಂದುವರಿತಾ ಹೋಗ್ತಾ ಇದೆ. ವ್ಯತ್ಯಾಸ ಇಷ್ಟೇ, ಇಲ್ಲಿ ಮೊದಲನೇ ಅಂಕಿ ಡಿಜಿಟಲಿ 8 ಬಂದಿದೆ, ನಂತರ ಎಲ್ಲ 333 ಬರ್ತಾ ಇದೆ. ಅದೇ ರೀತಿಯಲ್ಲಿ 100/99 ತಗೊಂಡ್ರೆ ಅದರಲ್ಲಿ ಇನ್ನೂ ವಿಶೇಷ ಆಗಿದೆ, 01 01 01 ಅಂತ ಎರಡೆರಡು ನಂಬರ್ ರಿಪೀಟ್ ಆಗ್ತಾ ಇದೆ. ಸೊ ಮುಖ್ಯವಾಗಿ ರ್ಯಾಷನಲ್ ನಂಬರ್ಸ್ಗಳನ್ನ ನೀವು ಡೆಸಿಮಲ್ ಫಾರ್ಮ್ಗೆ ಕನ್ವರ್ಟ್ ಮಾಡಿದ್ರೆ ಎರಡು ರೀತಿಯಾಗಿ ಸಿಕ್ಕುತ್ತೆ. ಇಲ್ಲಿ ಮೊದಲನೇದು ಮತ್ತೆ ಎರಡನೇದು ಎಕ್ಸಾಂಪಲ್ ಅನ್ನ ಕಂಪೇರ್ ಮಾಡಿ ನೋಡಿ. ಮೊದಲನೇದರಲ್ಲಿ ಬಂದಂತಹ ಸಂಖ್ಯೆಯೇ ಪದೇ ಪದೇ ರಿಪೀಟ್ ಆಗ್ತಾ ಇದೆ, ಪುನರಾವರ್ತನೆ ಆಗ್ತಾ ಇದೆ, ರೆಕರಿಂಗ್ ಅಂತ ಕರಿತೀವಿ. ಜೊತೆಗೆ ಅದು ನಿಲ್ಲೋದೇ ಇಲ್ಲ. ಈಗ 1/3 ನೀವು ಡಿವೈಡ್ ಮಾಡ್ಕೊಂಡು ಹೋಗಿ ಅದು ಎಂಡೇ ಆಗೋದಿಲ್ಲ, 333 ಅಂತ ಬರ್ತಾನೆ ಇರುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಇನ್ಫೈನೈಟ್ ಅಂತ, ಅಂದ್ರೆ ಅಂತ್ಯವಿಲ್ಲ, ಅಂತ್ಯನೇ ಆಗೋದಿಲ್ಲ, ಇದಕ್ಕೆ ಅಂತ್ಯ ಆಗ್ತಾ ಇಲ್ಲ, ಜೊತೆಗೆ ಬಂದದ ನಂಬರೇ ಪುನಃ ಪುನಃ ಬರ್ತಾ ಇದೆ. ಅದೇ ರೀತಿ ಸೆಕೆಂಡ್ ಎಕ್ಸಾಂಪಲ್ ನೋಡಿ, ಅಂತ್ಯಗೊಂಡು ಬಿಟ್ಟಿದೆ. ದಟ್ ಮೀನ್ಸ್ 2ನ ನೀವು 5 ಇಂದ ಡಿವೈಡ್ ಮಾಡಿದ್ರೆ ಅಂದ್ರೆ ಶೇಷ 0 ಬಂದ್ಬಿಟ್ಟು ಲೆಕ್ಕ ಮುಗಿದೋಗುತ್ತೆ, ಅಂದ್ರೆ ಇದು ಅಂತ್ಯಗೊಂಡಿದೆ. ಮಕ್ಕಳೇ, ಇಲ್ಲಿ ಈ ಕ್ಲಾರಿಟಿ ನೀವು ತಗೋಬೇಕು. ಯಾವ ಸಂಖ್ಯೆಗಳು ಎಂಡ್ ಆಗ್ಬಿಡುತ್ತೋ, ಅಂತ್ಯಗೊಳ್ಳುತ್ತೋ, ಅದು ಭಾಗಲಬ್ಧ ಸಂಖ್ಯೆ. ಅದು ಬಿಟ್ರೆ ಬೈ ಚಾನ್ಸ್ ಎಂಡ್ ಆಗ್ತಾ ಇಲ್ವಾ, ಆ ಡೆಸಿಮಲ್ಸ್ ನ ನೋಡಿ ರಿಪೀಟ್ ಆಗ್ತಾ ಇರಬೇಕು. ರಿಪೀಟ್ ಆಗ್ತಾ ಇದ್ರೆ ಅದು ಕೂಡ ರ್ಯಾಷನಲ್ ನಂಬರ್ಸ್ ಅಂದ್ರೆ ಭಾಗಲಬ್ಧ ಸಂಖ್ಯೆಗಳು. ಆ ರಿಪಿಟೇಷನ್ಸ್ ಒಂದೇ ಅಂಕಿ ರಿಪೀಟ್ ಆಗ್ಬೋದು, ಮೊದಲನೇ ಎಕ್ಸಾಂಪಲ್ ತರ ಅಥವಾ ಮೂರನೇ ಎಕ್ಸಾಂಪಲ್ ತರ, ಅಥವಾ ಕೊನೆ ಎಕ್ಸಾಂಪಲ್ ತರ ಜೋಡಿ ಜೋಡಿ ಅಂದ್ರೆ 0101 ಅನ್ನೋ ರೀತಿಯಲ್ಲಿ ಆಗ್ಬೋದು. ಜೋಡಿನೇ ಆಗ್ಬೇಕಾ ಇಲ್ವಾ, ಇನ್ನೂ ಹಲವಾರು ಅಂಕಿಗಳು, ಒಂದು 5-6 ಅಂಕಿಗಳು ಬಂದು ಮತ್ತೆ ಅದೇ 5-6 ಅಂಕಿಗಳು ರಿಪೀಟ್ ಆಗ್ತಾ ಹೋಗ್ಬೋದು. ಈಗ ನಮ್ಗೆ ಇಲ್ಲಿ ಗೊತ್ತಾಗಿದ್ದು ಭಾಗಲಬ್ಧ ಸಂಖ್ಯೆ ಅಂದ್ರೆ ಎಂಡ್ ಆಗಂತಹ ಸಂಖ್ಯೆಗಳು ಒಂದು. ಬೈ ಚಾನ್ಸ್ ಎಂಡ್ ಆಗ್ಲಿಲ್ಲ ಅಂದ್ರೆ ರೆಕರಿಂಗ್ ಆಗ್ಬೇಕು, ಅಂದ್ರೆ ರಿಪೀಟ್ ಆಗ್ತಾ ಇರಬೇಕು, ಪುನರಾವರ್ತನೆಗೊಳ್ತಾ ಇರಬೇಕು. ಇದನ್ನ ನಾವು ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ಇದಕ್ ಗೊತ್ತಾದ್ರೆ ನೆಕ್ಸ್ಟ್ ಇರ್ರಾಷನಲ್ ನಂಬರ್ಸ್ ಅಂದ್ರೆ ಏನು ಅಂತ ನಮ್ಗೆ ಅರ್ಥ ಆಗುತ್ತೆ. ಯಾಕಂದ್ರೆ ಪೈ ಅನ್ನೋದು ಇರ್ರಾಷನಲ್ ನಂಬರ್, ಅದು ಗೊತ್ತಾಗ್ಬೇಕಾದ್ರೆ ಇದು ಗೊತ್ತಾಗ್ಬೇಕು. ಸೊ ಈಗ ಇರ್ರಾಷನಲ್ ನಂಬರ್ಸ್ಗೆ ಬರ್ತೀನಿ. ಇರ್ರಾಷನಲ್ ನಂಬರ್ಸ್ ಅಂದ್ರೆ ಏನು ಗೊತ್ತಾ, ಯಾವ ಸಂಖ್ಯೆಯನ್ನ P/Q ಫಾರ್ಮ್ ಅಲ್ಲಿ ಬರೆಯಕ್ ಆಗೋದಿಲ್ವೋ, ಜೊತೆಗೆ ಆ ಕಂಡೀಷನ್ಸ್
ಏನು ಪಿ ಮತ್ತೆ ಕ್ಯೂಗಳು ಇಂಟೀಜರ್ಸ್ ಆಗಿರ್ಬೇಕು ಅಂತ ಹೇಳಿದ್ವಲ್ಲ, ಆ ತರ ಇಟ್ಕೊಂಡು ಬರೆಯೋದಕ್ಕಾಗೋದಿಲ್ವೋ ಅದನ್ನ ನಾವು ಇರ್ರಾಷನಲ್ ನಂಬರ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಮೊದಲನೇ ತಗೊಳ್ಳಿ, √2. √2 ಅನ್ನ ನಾವು p/q ಫಾರ್ಮ್ ಅಲ್ಲಿ ಬರೆಯೋದಕ್ಕೆ ಸಾಧ್ಯ ಇಲ್ಲ. p/q ಫಾರ್ಮ್ ಅಲ್ಲಿ ಬರೀಬಹುದು, ಆದ್ರೆ ಮೇಲೆ ಮತ್ತೆ ಕೆಳಗೆ ಎರಡು ಇಂಟೀಜರ್ಸ್ ಇರಬೇಕು ಅಂತ ಹೇಳಿದ್ನಲ್ಲ, ಆ ರೀತಿ ಇಡೋದಕ್ಕೆ ಸಾಧ್ಯ ಇಲ್ಲ. ಐದರ್ ನ್ಯೂಮರೇಟರ್ ಅಥವಾ ಡಿನಾಮಿನೇಟರ್ ಇರ್ರಾಷನಲ್ ನಂಬರ್ ಆಗ್ಬಿಟ್ಟಿರುತ್ತೆ. ಹಾಗಾಗಿ ನಮ್ಗೆ ಇಂಟೀಜರ್ ರೂಪದಲ್ಲಿ ಬರೆಯೋದಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ √2 ಅನ್ನೋಂಥದ್ದು ಇರ್ರಾಷನಲ್ ನಂಬರ್. ಹಾಗೆ √3 ತಗೊಳ್ಳಿ, ಸೇಮ್ ಥಿಂಗ್. ಇದರಲ್ಲೂ ಕೂಡ p/q ಫಾರ್ಮ್ ಅಲ್ಲಿ ಬರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂದ್ರೆ ಮೇಲೆ ಮತ್ತೆ ಕೆಳಗೆ ಎರಡೂ ಇಂಟೀಜರ್ ಆಗಿರೋದಿಲ್ಲ. ಇಲ್ಲ ಮೇಲ್ಗಡೆದ ಇಂಟೀಜರ್ ಆಗಿರುತ್ತೆ, ಇಲ್ಲ ಕೆಳಗಡೆದ ಇಂಟೀಜರ್ ಆಗಿರುತ್ತೆ. ನಿಮ್ಗೆ ಇಲ್ಲಿ ಈಗ ಆಲ್ರೆಡಿ SLC ತನಕ ಓದಿರಂತಹ ಮಕ್ಕಳಿದ್ರೆ ಅನುಮಾನ ಬಂದಿರ್ಬೋದು, ಇದ್ಯಾಕೆ ಮೂರನೇದನ್ನ ಬರ್ತಿದ್ದಾರಲ್ಲ √4. ಆಕ್ಚುಯಲ್ ಆಗಿ √4 ಇರ್ರಾಷನಲ್ ನಂಬರ್ ಅಲ್ಲ, ಇದು ರ್ಯಾಷನಲ್ ನಂಬರ್. ಯಾಕಂದ್ರೆ √2ಗೆ ನಾವು ವ್ಯಾಲ್ಯೂ ಕಂಡು ಹಿಡಿದ್ರೆ 2 ಬಂದ್ಬಿಡುತ್ತೆ. 2 ಅನ್ನೋದೇನು ಎಂಡ್ ಆಗಿರೋಂಥದ್ದು, ಎಂಡ್ ಆದ್ಮೇಲೆ ಏನದು ರ್ಯಾಷನಲ್ ನಂಬರ್. ಹಾಗೆ √5 ತಗೊಳ್ಳಿ, ಇದು ಕೂಡ ಇರ್ರಾಷನಲ್ ನಂಬರ್. ಮಕ್ಕಳೇ, ಈ ಹಿಂದೆ ಗಮನಿಸಿದ್ದಕ್ಕೂ ಇಲ್ಲಿರಂತಹ ನಂಬರ್ಗಳಿಗೂ ಒಂದು ಸಾಮ್ಯತೆ ಅಥವಾ ವ್ಯತ್ಯಾಸವನ್ನ ನೋಡ್ತಾ ಹೋಗೋಣ. ಇಲ್ಲಿ ಅಬ್ಸರ್ವ್ ಮಾಡಿ, ಏನಂತಂದ್ರೆ ಡೆಸಿಮಲ್ ಪಾಯಿಂಟ್ಸ್ ಗಳಿದೆಯಲ್ಲ, √2 ನಲ್ಲಿ ನೋಡಿ, 3 ನಲ್ಲಿ ನೋಡಿ, √5 ನಲ್ಲಿ ನೋಡಿ, ಪಾಯಿಂಟ್ ಆದ್ಮೇಲೆ ಬಂದಿರಂತಹ ಅಂಕಿಗಳನ್ನ ಗಮನಿಸಿ. ಎಲ್ಲಾದ್ರೂ ಅದು ರಿಪೀಟ್ ಆಗ್ತಾ ಇದೆಯಾ? ಈ ಹಿಂದೆ ಒಂದೇ ಅಂಕಿ ರಿಪೀಟ್ ಆಗ್ತಾ ಇತ್ತು, ಅಥವಾ ಜೋಡಿ ಅಂಕೆಗಳು ರಿಪೀಟ್ ಆಗ್ತಾ ಇತ್ತು. ನಾನು ಈಗ ಆಲ್ರೆಡಿ ಹೇಳಿದ್ದೆ, ಬರೀ ಜೋಡಿನೇ ಆಗ್ಬೇಕು ಅಂತ ಏನಿಲ್ಲ, 4 ಅಂಕಿಗಳು 5 ಅಂಕಿಗಳು ರಿಪೀಟ್ ಆಗ್ಬೋದು ಅಂತ. ಬಟ್ √2, √3, √5 ಅಲ್ಲಿ ನೀವು ಗಮನಿಸಿದ್ರೆ ರಿಪಿಟೇಷನ್ಸ್ ಇಲ್ಲ. ಜೊತೆಗೆ 3 ಕೂಡ ಇನ್ಫೈನೈಟ್, ಅಂದ್ರೆ ಅಂತ್ಯಗೊಳ್ತಾ ಇಲ್ಲ. ಎಷ್ಟು ದೂರದವರೆಗೂ ಬೇಕಾದ್ರೂ ಬರ್ಕೊಳ್ತಾ ಹೋಗಬಹುದು. ಅಂದ್ರೆ ಅಂತ್ಯಗೊಳ್ತಾ ಇಲ್ಲ, ಜೊತೆಗೆ ರಿಪೀಟ್ ಆಗ್ತಾ ಇಲ್ಲ. ಈ ತರ ಇದ್ರೆ ಅದನ್ನ ಇರ್ರಾಷನಲ್ ನಂಬರ್ಸ್ ಅಂತ ಕರಿತೀವಿ. ಎಂಡ್ ಆಗ್ಬಿಟ್ರೆ ಅದು ಇರ್ರಾಷನಲ್ ಬರೋದೇ ಇಲ್ಲ. ಎಂಡ್ ಆಯ್ತು ಅಂತಂದ್ರೆ ಅದು ರ್ಯಾಷನಲ್ ನಂಬರ್, ಇಲ್ಲಿಗೆ ಬರೋದೇ ಇಲ್ಲ. ಈಗ ನಾವು ಇವತ್ತು ಕಲಿತಾ ಇರುವಂತಹ ಪೈ ಈ ಒಂದು ಗುಂಪಿಗೆ ಸೇರುತ್ತೆ. ಅಂದ್ರೆ ಈ ಪೈ ಬೆಲೆಯನ್ನ ನೀವು ಡೆಸಿಮಲ್ ರೂಪದಲ್ಲಿ ಬರ್ದಿದ್ದೇ ಆದ್ರೆ ಅದು ಇನ್ಫೈನೈಟ್ ಆಗಿರುತ್ತೆ, ಅಂದ್ರೆ ಅಂತ್ಯಗೊಳ್ಳೋದಿಲ್ಲ, ಜೊತೆಗೆ ರಿಪೀಟ್ ಕೂಡ ಆಗೋದಿಲ್ಲ. ಆದ್ರಿಂದ ಪೈಯನ್ನ ನಾವು ಇರ್ರಾಷನಲ್ ನಂಬರ್ ಅಂತ ಕರಿತೀವಿ. ಇದಿಷ್ಟು ನಾನು ಮಾತಾಡಿದ್ದು ಪೈ ಅನ್ನೋದು ಒಂದು ಇರ್ರಾಷನಲ್ ನಂಬರ್ ಅಂತ ನಿಮ್ಗೆ ಅರ್ಥ ಮಾಡಿಸೋದಿಕ್ಕೆ. ಹಾಗಾದ್ರೆ ಈ ಪೈ ಅಂದ್ರೆ ಏನು ಅನ್ನುವಂತಹದನ್ನ ಈಗ ನೋಡ್ತಾ ಹೋಗೋಣ. ಯಾಕೆಂದ್ರೆ ಇವತ್ತಿನ ಟೈಟ್ಲೆ ಹಾಗೆ ಇರೋದು, ಏನೋ ಅಂತ್ಯಗೊಳ್ಳದ ಅಂಕೆ ಅಂತ. ಈಗ ನಿಮಗ್ ಗೊತ್ತಾಗಿದೆ ಇರ್ರಾಷನಲ್ ನಂಬರ್ ಅಂದ್ರೆ ಅಂತ್ಯಗೊಳ್ಳದೆ ಇರುವಂತಹ ಅಂಕೆ ಅಂತ. ಅಲ್ಲಿಗೆ ಪೈ ಅನ್ನುವಂತಹದ್ದು ಇನ್ಫೈನೈಟ್ ಡೆಸಿಮಲ್ ಅನ್ನುವಂತಹದ್ದು ಗೊತ್ತಾಯ್ತು. ಹಾಗಾದ್ರೆ ಈ ಪೈ ಅನ್ನುವಂತಹದನ್ನ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಪೈ ಅನ್ನುವಂತಹದ್ದನ್ನ ಕಂಡು ಹಿಡಿಯೋದಕ್ಕೆ ನಮಗೆ ಮೂಲವಾಗಿ ಹೋಗುವಂಥದ್ದು ಸರ್ಕಲ್. ಈ ಸರ್ಕಲ್ ಅಲ್ಲಿ ಒಂದು ಸೆಂಟರ್ ಇದೆ, ಹಾಗೆ ಸುತ್ತ ಇನ್ಫೈನೈಟ್ ನಂಬರ್ ಆಫ್ ಪಾಯಿಂಟ್ಸ್ ಗಳಿದೆ. ಇಲ್ಲಿ ಈ ಸುತ್ತ ಇರುವಂತಹ ಈ ಒಂದು ರೇಖೆಯನ್ನ ಸರ್ಕಂಫರೆನ್ಸ್, ಪರಿಧಿ ಅಂತ ಕರೀತೀವಿ. ಹಾಗೆ ಇಲ್ಲಿ ಎರಡು ಯಾವ್ದಾದ್ರು ಪಾಯಿಂಟ್ ತಗೋತೀನಿ, ಅಲ್ಲೊಂದು ಪಾಯಿಂಟ್ ತಗೊಂಡಿದ್ದೀನಿ, ಇನ್ನೊಂದು ಪಾಯಿಂಟ್ ಇಲ್ಲೊಂದು ತಗೋತೀನಿ. ಈ ಎರಡೂ ಪಾಯಿಂಟ್ಗಳು ಜಾಯಿನ್ ಆಗೋ ಹಾಗೆ ಆ ಮಧ್ಯದ ಪಾಯಿಂಟ್ ಇಂದ ನಾನು ಒಂದು ಲೈನ್ ಅನ್ನ ಹೇಳಿದ್ದೀನಿ. ಇದನ್ನ ನಾವು ವ್ಯಾಸ, ಡಯಾಮೀಟರ್ ಅಂತ ಕರಿತೀವಿ. ಸೊ ನಾವೇನ್ ಮಾಡಿದ್ವಿ, ಒಂದು ವೃತ್ತ ತಗೊಂಡು ಪರಿಧಿ ತಗೊಂಡ್ವಿ, ವ್ಯಾಸ ತಗೊಂಡ್ವಿ. ಇವೆರಡನ್ನ ಇಟ್ಕೊಂಡು ಈಗ ನಾವು ಡಿವೈಡ್ ಮಾಡೋಣ. ಅಂದ್ರೆ ಸರ್ಕಂಫರೆನ್ಸ್ ಅನ್ನ ಡಯಾಮೀಟರ್ ಇಂದ ಡಿವೈಡ್ ಮಾಡೋಣ. ಹಾಗೆ ಡಿವೈಡ್ ಮಾಡಿದ್ರೆ ನಮಗ್ ಸಿಗೋದೆ ಪೈ. ಸೊ ಇಷ್ಟೊತ್ತಿನವರೆಗೂ ಪೈ ಅಂದ್ರೇನು ಅಂತ ಹುಡುಕ್ತಾ ಇದ್ವಲ್ಲ, ಗ್ರೀಕ್ ಭಾಷೆಯ 16ನೇ ಅಕ್ಷರ ಅಂತ ಹೇಳ್ಕೊಳ್ತಾ ಕೂತಿದ್ವಿ. ಅದೊಂದು ನಂಬರ್ ಅಂತ ಹೇಳ್ತಿದ್ವಿ. ಆ ನಂಬರ್ನ ಮೀನಿಂಗ್ ಏನಂತಂದ್ರೆ, ಯಾವ್ದಾದ್ರೂ ಸರ್ಕಲ್ ಬರ್ಕೊಳ್ಳಿ ಮಕ್ಳೇ, ಆ ಸರ್ಕಲ್ದು ಸರ್ಕಂಫರೆನ್ಸ್ ಎಷ್ಟಿದೆ ಅಂತ ಮೆಷರ್ ಮಾಡ್ಕೊಳ್ಳಿ, ಅದನ್ನ ಅದೇ ಸರ್ಕಲ್ ಡಯಾಮೀಟರ್ ಇಂದ ಡಿವೈಡ್ ಮಾಡಿ ಕೊನೆಗೆ ನಿಮಗ್ ಸಿಗುತ್ತಲ್ಲ ಆನ್ಸರ್, ಅದೇನೆ ಪೈ.
ಸೊ ಪೈ ಅಂದ್ರೆ ಈಗ ನಮ್ಗೆ ಏನು ಅಂತ ಅರ್ಥ ಆಯ್ತು. ಇಷ್ಟೇನ ಪೈ? ಇಲ್ಲ, ಇಷ್ಟಕ್ಕೆ ಮುಗ್ದಿಲ್ಲ. ಇದರ ಸೋಜಿಗ ಇನ್ನ ತುಂಬಾ ಇದೆ, ಹೇಳ್ತಾ ಹೋಗ್ತೀನಿ. ಈಗ ಈ ಪೈ ಬೆಲೆಗೆ ನಮ್ಮ ಸ್ಕೂಲ್ನಲ್ಲಿ ಲೆಕ್ಕಾಚಾರ ಮಾಡ್ಬೇಕಾದ್ರೆ ಒಂದು ಬೆಲೆಯನ್ನ ಹಾಕ್ಸ್ಬಿಡ್ತೀವಿ ನಾವು. ಅದು ಯಾವ್ದು ಅಂತಂದ್ರೆ ನೋಡಿ, ಈ ನಂಬರ್ 22/7 ಅಂತ ನಿಮಗೆ ಎಷ್ಟೋ ಕಡೆ ಪ್ರಾಬ್ಲಮ್ಸ್ ಮಾಡ್ಬೇಕಾದ್ರೆ ಪೈ ವ್ಯಾಲ್ಯೂನ 22/7 ಅಂತ ಹಾಕ್ಬಿಡ್ತೀವಿ. ಲೆಕ್ಕನೂ ಮಾಡಿದೀವಿ. ಹಾಗಾದ್ರೆ ಈ ಪೈ ಅನ್ನೋದು 22/7 ಅನ್ನುವಂತಹದ್ದು ಈಗ ನೆಕ್ಸ್ಟ್ ಡೌಟ್ ನಮ್ಗೆ ಇರಬಹುದು, ಇಲ್ಲದೆ ಇರಬಹುದು. ಅದ್ ನಿಜನ ಅಥವಾ ಸುಳ್ಳ ಅನ್ನುವಂತಹದನ್ನ ನಾವೀಗ ನೋಡ್ತಾ ಹೋಗೋಣ. ಈ 22/7 ಮಕ್ಕಳೇ ನಾ ಡಿವೈಡ್ ಮಾಡಿದ್ದೀನಿ ನೋಡಿ. 22ನ 7 ಇಂದ ಡಿವೈಡ್ ಮಾಡಿದ್ದೀನಿ. 3.142857 ಅಂತ ಇಲ್ಲಿ ಉದ್ದಕ್ಕೆ ಬರ್ತಾ ಇದೆ. ಜೊತೆಗೆ ಇದನ್ನ ನೀವು ಎಷ್ಟೇ ಹೊತ್ತು ಮಾಡಿದ್ರು, ಎಷ್ಟೇ ವರ್ಷಗಳು ಮಾಡಿದ್ರು ಎಂಡ್ ಆಗಲ್ಲ. ಶೇಷ ಬರ್ತಾನೆ ಇರುತ್ತೆ, ನೀವು ಮಾಡ್ಕೊಂಡು ಹೋಗ್ತಾನೆ ಇರಬೇಕು. ಆದ್ರೆ ಇಲ್ಲೊಂದು ಸ್ಪೆಷಾಲಿಟಿಯನ್ನ ಗಮನಿಸಿ ಮಕ್ಕಳೇ. ಮೇಲೆ ಬಂದಿರಂತಹ ನಂಬರ್ಗಳಿದೆಯಲ್ಲ, ಈ ನಂಬರ್ಗಳ ಪ್ಯಾಟರ್ನ್ ಅನ್ನು ಗಮನಿಸಿ. ಪಾಯಿಂಟ್ ಆದ್ಮೇಲೆ 142857 ಬಂತು, ಮತ್ತೆ ಸ್ಟಾರ್ಟ್ ಆಗುತ್ತೆ 142857, ಮತ್ತೆ 142857. ಈಗ ಇಲ್ಲಿ ಅಬ್ಸರ್ವ್ ಮಾಡಿ, ನಾವು ಈ ಹಿಂದೆ ಮಾತಾಡಿದ್ವಲ್ಲ ಏನಂತ, ಪೈ ಅನ್ನಂತಹದ್ದು 22/7 ಅಂತ ಕರಿಬಹುದಾ ಅಂತ ನೋಡೋಣ. ಈಗ 22/7 ವ್ಯಾಲ್ಯೂ 3.142857, 142857 ರೆಕರಿಂಗ್ ಅಂದ್ರೆ 142857 ಅನ್ನೋದು ಪದೇ ಪದೇ ಬರುತ್ತಾನೆ ಇರುತ್ತೆ ಅಂತ. ಈಗ ನೀವೇ ಹೇಳಿ, ಇದು ರ್ಯಾಷನಲ್ ನಂಬರ ಇರ್ರ್ಯಾಷನಲ್ ನಂಬರ? ಯಾಕೆಂದ್ರೆ ನಾವು ಪೈ ವ್ಯಾಲ್ಯೂನ 22/7 ಅಂತ ಹಾಕೊಂಡು ಲೆಕ್ಕ ಮಾಡ್ತಾ ಇದ್ದೀವಿ. ನಮಗೀಗ ಗೊತ್ತಾಗಿರಂತಹ ವಿಚಾರ ಏನಂದ್ರೆ ಪೈ ಅನ್ನೋಂಥದ್ದು ಇರ್ರ್ಯಾಷನಲ್ ಅಂತ. ಬಟ್ ಈಗ ಪೈ ವ್ಯಾಲ್ಯೂ 22/7 ಹಾಕೊಂಡು ಮಾಡಿದ್ರೆ ಬರ್ತಾ ಇರಂತಹ ಡೆಸಿಮಲ್ಸ್ ಗಮನಿಸಿದ್ರೆ ಇಲ್ಲಿ ನೋಡಿದ್ರೆ ಇದು ರ್ಯಾಷನಲ್ ನಂಬರ್ ತರ ಬರ್ತಾ ಇದೆ. ಯಾಕೆಂದ್ರೆ ರ್ಯಾಷನಲ್ ನಂಬರ್ ಭಾಗಲಬ್ಧ ಸಂಖ್ಯೆಗಳಲ್ಲಿ ನಾನು ಹೇಳಿದ್ದೆ, ಬರುವಂತಹ ಅಂಕಿಗಳೇ ರಿಪೀಟ್ ಆಗ್ತಾ ಇದ್ರೆ ಅದು ಭಾಗಲಬ್ಧ ಸಂಖ್ಯೆಗಳು, ರ್ಯಾಷನಲ್ ನಂಬರ್. ಆದ್ರೆ ಪೈ ಇರ್ರ್ಯಾಷನಲ್ ನಂಬರ್. ಈಗ ಇಲ್ಲಿ ನಮಗೆ ದ್ವಂದ್ವ ಸ್ಟಾರ್ಟ್ ಆಯ್ತು. ಹಾಗಾದ್ರೆ ನಮ್ಮ ಶಾಲೆಯಲ್ಲಿ ಪೈ ಜಾಗಕ್ಕೆ 22/7 ಉಪಯೋಗಿಸ್ತಾ ಇರೋದು ಸರಿನಾ ಅನ್ನುವಂಥದ್ದು. ಮಕ್ಕಳೇ, ಅದ್ರ ಬಗ್ಗೆ ಮುಂದೆ ತಿಳ್ಕೊಳ್ಳೋಣ. ನೀವೇ ತೀರ್ಮಾನ ಮಾಡ್ತೀರಾ, ನಾನು ಯೂಸ್ ಮಾಡ್ತಾ ಇರೋಂತಹ ಬೆಲೆ 22/7 ಅನ್ನೋಂಥದ್ದು ಸರಿನಾ ಅಥವಾ ಅಲ್ವಾ ಅನ್ನುವಂತಹದನ್ನ ನೀವೇ ನೋಡ್ತೀರಾ. ಬನ್ನಿ ಹಾಗೆ ಮುಂದುವರಿತಾ ಹೋಗೋಣ. ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಮೊದಲಾಗಿ ಪೈ ಅನ್ನುವಂತಹದ್ದನ್ನ ಈ ಸರ್ಕಲ್ ಮುಖಾಂತರ ಅರ್ಥ ಮಾಡಿಸೋ ಪ್ರಯತ್ನವನ್ನ ನಿಮ್ಗೆ ಮಾಡ್ತೀನಿ. ಈಗ ಇಲ್ಲಿ ಗಮನಿಸಿ, ಒಂದು ಸರ್ಕಲ್ ಅನ್ನ ತಗೊಂಡು ಪೈ ಅಂದ್ರೆ ಏನು ಅಂತ ಹೇಳೋ ಪ್ರಯತ್ನ ಮಾಡ್ತೀನಿ. ಹಾಗೆ ಗಮನಿಸಿ ಮಕ್ಕಳೇ, ಒಂದು ಸರ್ಕಲ್ ಅನ್ನ ತಗೊಂಡಿದ್ದೀನಿ. ಈ ಸರ್ಕಲ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಅದ್ರದ್ದು ಡಯಾಮೀಟರ್ ಏನಿದೆ, ಆ ಡಯಾಮೀಟರ್ ಅಷ್ಟೇ ಅಗಲ ಇರುವಂತಹ ಭಾಗಗಳನ್ನ ಮಾಡ್ಕೊಂಡಿದ್ದೀನಿ ನೋಡಿ. 0 to 1 ಈ ಡಯಾಮೀಟರ್ ಎಷ್ಟಗಲ ಇದೆಯಾ ಅದು ಒಂದು ಭಾಗ. ಅದೇ ತರ 1 to 2 ಕೂಡ ಆ ಡಯಾಮೀಟರ್ ಎಷ್ಟಗಲ ಇತ್ತು ಅಷ್ಟೇ ಅಗಲ ಮಾಡ್ಕೊಂಡಿದ್ದೀನಿ. ಇದೇ ತರ ಒಂದು 3-4 ಭಾಗ ಮಾಡ್ಕೊಂಡಿದ್ದೀನಿ. ಹಾಗೆ ಈಗ ಗಮನಿಸಿ ಏನಾಗುತ್ತೆ ಅಂತ. ಈ ಸರ್ಕಲ್ ಅನ್ನ ತಗೊಂಡು ಅದನ್ನ ಓಪನ್ ಮಾಡ್ತೀನಿ. ಓಪನ್ ಮಾಡಿದಾಗ ಅದರ ಸರ್ಕಂಫರೆನ್ಸ್ ಸ್ಟ್ರೈಟ್ ಲೈನ್ ಆಗುತ್ತೆ. ಆ ಸ್ಟ್ರೈಟ್ ಲೈನ್ ಅನ್ನ ಬಿಟ್ಟಾಗ ಏನಾಗುತ್ತೆ ಅಂತ ಅಬ್ಸರ್ವ್ ಮಾಡಿ. ಈಗ ಈ ಸರ್ಕಂಫರೆನ್ಸ್ ನೀಲಿ ಲೈನ್ ಕಾಣ್ತಾ ಇದೆಯಲ್ಲ, ಇದನ್ನ ನಾನು ಪೂರ್ತಿ ಕಟ್ ಮಾಡಿ ಹಾಗೇ ಸ್ಟ್ರೈಟ್ ಲೈನ್ ಮಾಡಿ ಇಟ್ಟೆ. ನೀವು ಅಬ್ಸರ್ವ್ ಮಾಡಬಹುದು ಎಷ್ಟು ಡಯಾಮೀಟರ್ಗೆ ಅದು ಈಕ್ವಲ್ ಆಗಿದೆ ಅನ್ನುವಂತಹದನ್ನ. ಸೊ ನೀವು ನೋಡಿ, ಇಲ್ಲಿ ಒಂದು ಭಾಗ, ಇಲ್ಲಿ ಒಂದು ಎರಡನೇ ಭಾಗ, ನೆಕ್ಸ್ಟ್ ಮೂರನೇ ಭಾಗ, ಮೂರನೇ ಭಾಗದಿಂದ ಸ್ವಲ್ಪ ಮುಂದಕ್ಕೆ ಹೋಗಿದೆ. ಅಂದ್ರೆ 1 ವ್ಯಾಸ, 2, 3, 3ಕ್ಕಿಂತ ಸ್ವಲ್ಪ ಹೆಚ್ಚು ಮುಂದೆ ಹೋಗಿದೆ. ಈ ಬಂದು ನಿಂತಿದೆಯಲ್ಲ ಇಲ್ಲಿ ವ್ಯಾಲ್ಯೂ, ಇದನ್ನೇ ನೀವು ನಂಬರ್ ಲೈನ್ ಅಲ್ಲಿ ಸಂಖ್ಯಾ ರೇಖೆ ಮೇಲೆ ಗುರುತಿಸಿದ್ರೆ ಇದನ್ನೇ ನಾವು ಪೈನ ಬೆಲೆ ಅಂತ ಹೇಳ್ತೀವಿ. ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಪೈ. ಈಗ ನಮ್ಗೆ ಗೊತ್ತಾಯ್ತು, ಪೈ ಅನ್ನುವಂತಹದ್ದು ನಾವು ಸರ್ಕಂಫರೆನ್ಸ್ ನ
ಅದರ ಡಯಾಮೀಟರ್ ಇಂದ ಡಿವೈಡ್ ಮಾಡಿದ್ರೆ ಬರಂತಹ ನಂಬರ್ ಅಂತ. ಸೊ ಹಾಗೆ ಗಮನಿಸ್ತಾ ಹೋಗಿ ಇನ್ನೊಂದಷ್ಟು ಇಲ್ಲಿ ಉದಾಹರಣೆಗಳನ್ನ ನೋಡ್ಕೊಳ್ಳೋಣ. ಪೈ ಅಂದ್ರೆ ಸರ್ಕಂಫರೆನ್ಸ್ ಓವರ್ ಡಯಾಮೀಟರ್. ಇದನ್ನ ಈಗ ಆಲ್ರೆಡಿ 1 ಯೂನಿಟ್ ಅಂದ್ರೆ 1 ಸೆಂಟಿಮೀಟರ್ ಆಗ್ಬೋದು, ಅಥವಾ 1 ಇಂಚ್ ಆಗ್ಬೋದು, 1 ಮೀಟರ್ ಆಗ್ಬೋದು, ಅಷ್ಟು ಡಯಾಮೀಟರ್ ಇರಂತಹ ಒಂದು ಸರ್ಕಲ್ ಅನ್ನ ತಗೊಂಡಿದ್ದೀನಿ. ಇದನ್ನ ಈಗ ಓಪನ್ ಮಾಡಿ ನೋಡೋಣ. 1 ಸೆಂಟಿಮೀಟರ್ ಆದ್ರೂ ಅಂದ್ಕೊಳ್ಳಿ, ಮೀಟರ್ ಆದ್ರೂ ಅಂದ್ಕೊಳ್ಳಿ, ಯಾವ್ದಾದ್ರೂ ಸರಿ. ಇದರಲ್ಲಿ ಇಷ್ಟು ಡಯಾಮೀಟರ್ ಇರುವಂತಹ ಸರ್ಕಲ್ ಅನ್ನ ನಾನು ಕಟ್ ಮಾಡಿ ಓಪನ್ ಮಾಡಿದ್ರೆ ಅದರ ಸರ್ಕಂಫರೆನ್ಸ್ ಇಷ್ಟುದ್ದ ಬರುತ್ತೆ. ಇದರ ಉದ್ದ 3.141592 ಈ ತರ ಬರ್ತಾ ಹೋಗುತ್ತೆ. ಅಂದ್ರೆ ಈ ಸರ್ಕಂಫರೆನ್ಸ್ ನ ಉದ್ದವನ್ನ ಇಲ್ಲಿ ನಾನು ಬರೆದಿದ್ದೀನಿ, ನೀವು ಅಬ್ಸರ್ವ್ ಮಾಡ್ಬೋದು. ಇದರ ಉದ್ದ ನಾನ್ ಟರ್ಮಿನೇಟಿಂಗ್ ಮತ್ತೆ ನಾನ್ ರೆಕರಿಂಗ್, ಅಂತ್ಯವಿಲ್ಲದ ಮತ್ತೆ ಪುನರಾವರ್ತನೆಯಾಗದ ದಶಮಾಂಶಗಳನ್ನ ಹೊಂದಿದಂತಹ ಲೈನ್ ಅನ್ನುವಂಥದ್ದು ಗೊತ್ತಾಗುತ್ತೆ. ಹಾಗೆ ಮುಂದುವರಿಯೋಣ. ಹಾಗೆ ಗಮನಿಸಿ, ಇನ್ನೊಂದೆರಡು ಆನಿಮೇಷನ್ ಅನ್ನ ನೋಡೋಣ. ಇಲ್ಲಿ ಇನ್ನೆರಡು ಸರ್ಕಲ್ ಅನ್ನ ತಗೋತಾ ಇದ್ದೀನಿ. ಒಂದು ಸರ್ಕಲ್ 2.5 ಯೂನಿಟ್ಸ್ ಇರೋದು, ಇನ್ನೊಂದು 8 ಯೂನಿಟ್ಸ್ ಇರೋದು. ಹಾಗೆ ಗಮನಿಸಿ, ಇಲ್ಲಿ ಒಂದು 2.5 ಸೆಂಟಿಮೀಟರ್ ಇರುವಂತಹ ಡಯಾಮೀಟರ್ ಇರುವಂತಹ ಸರ್ಕಲ್ದು ಸರ್ಕಂಫರೆನ್ಸ್ ಅನ್ನ ಹೀಗೆ ಬಿಚ್ಚಿದ್ದೀನಿ. ಹಾಗೆ 8 ಸೆಂಟಿಮೀಟರ್ ಡಯಾಮೀಟರ್ ಇರುವಂತಹ ಸರ್ಕಲ್ ಸರ್ಕಂಫರೆನ್ಸ್ ಅನ್ನ ಇಲ್ಲಿ ಬಿಚ್ಚಿದ್ದೀನಿ. ಹಾಗೆ ಬಿಚ್ಚಿದ ನೋಡಿದಾಗ ಈ 2.5 ಸೆಂಟಿಮೀಟರ್ ಇತ್ತಲ್ಲ ಡಯಾಮೀಟರ್ ಇರುವಂತಹ ಸರ್ಕಲ್, ಅದರ ಸರ್ಕಂಫರೆನ್ಸ್ ಲೆಂತ್ 7.8539 ಹಾಗೆ ನಾನ್ ರೆಕರಿಂಗ್ ಆಗ್ತಾ ಹೋಗುತ್ತೆ. ಹಾಗೆ 8 ಸೆಂಟಿಮೀಟರ್ ಇರುವಂತಹ ಡಯಾಮೀಟರ್ ಇರುವಂತಹ ವೃತ್ತದ ಸರ್ಕಂಫರೆನ್ಸ್ ಅನ್ನ ಬಿಚ್ಚಿದ್ರೆ ಅದು 25.1327 ಈ ರೀತಿ ಬರ್ತಾ ಹೋಗುತ್ತೆ. ಸಿಂಪಲ್. ಈ ಮೊದಲನೇ ನಂಬರ್ 7.8 ಸಮಥಿಂಗ್ ಇದೆಯಲ್ಲ, ಇದನ್ನ 2.5 ಇಂದ ಡಿವೈಡ್ ಮಾಡಿದ್ರೆ ಯು ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ ಪೈ. ಹಾಗೆ ಈ 25.1327 ಇದೆಯಲ್ಲ, ಇದನ್ನ 8 ಇಂದ ಡಿವೈಡ್ ಮಾಡಿ ನಿಮ್ಗೆ ಪೈ ಬೆಲೆ ಸಿಗುತ್ತೆ. ಆ ರೀತಿ ಡಿವೈಡ್ ಮಾಡಿದ್ರೆ ಮಕ್ಕಳೇ ನಿಮ್ಗೆ ಎರಡು ಕಡೆನೂ ಬರೋ ವ್ಯಾಲ್ಯೂ ಒಂದೇ, 3.141592 ಈ ರೀತಿ ಬರ್ತಾ ಹೋಗುತ್ತೆ. ಎಲ್ಲಿವರೆಗೂ ಬರುತ್ತೆ? ನೀವೆಲ್ಲಿವರೆಗೂ ಕಂಡು ಹಿಡಿತೀರೋ ಅಲ್ಲಿವರೆಗೂ ಕೂಡ ಬರ್ತಾ ಹೋಗುತ್ತೆ. ಸರ್ ಮೆಷರ್ ಮಾಡ್ತಾನೆ ಇರ್ಬೇಕಾ? ಖಂಡಿತ, ನಿಲ್ಲೋದೇ ಇಲ್ಲ. ಸೊ ಈಗ ನಮಗೆ ಗೊತ್ತಾಗಿದ್ದೇನಂತಂದ್ರೆ 22/7 ಅನ್ನ ಮಾಡಿದ್ರೆ ರೆಕರಿಂಗ್ ನಂಬರ್ ಬರ್ತಾನೆ ಇದೆ, ಅಂದ್ರೆ ರಿಪೀಟ್ ಆಗ್ತಾನೆ ಇದೆ. ಹಾಗೆ ಇದರ ಬೆಲೆಯನ್ನ ನೋಡಿದ್ರೆ, ಯಾವುದು ಪೈನ ಬೆಲೆಯನ್ನ ನೋಡಿದ್ರೆ ನಮಗೆ ನಾನ್ ರೆಕರಿಂಗ್ ನಂಬರ್ ಬರುತ್ತೆ. ಹೇಗೆ? ಈಗ ಆಲ್ರೆಡಿ ಅಲ್ಲಿ ನೋಡಿದ್ರಲ್ಲ 2.5 ಸೆಂಟಿಮೀಟರ್ ಮತ್ತೆ 8 ಸೆಂಟಿಮೀಟರ್ ಎಲ್ಲ ಮಾಡಿದ್ರಲ್ಲ, ಅದೇ ತರ ಒಂದು ಸರ್ಕಲ್ ತಗೊಳ್ಳಿ, 7 ಸೆಂಟಿಮೀಟರ್ ಡಯಾಮೀಟರ್ ಇರಬೇಕು. ಅದನ್ನ ನೀವು ಕಟ್ ಮಾಡಿದ್ರೆ ಅದರ ಸರ್ಕಂಫರೆನ್ಸ್ ಉದ್ದ ಮಕ್ಕಳೇ ಇಷ್ಟುದ್ದ ಬರುತ್ತೆ, 21.99114857 ಹಾಗೆ ಬರ್ತಾ ಹೋಗುತ್ತೆ. ಅಂದ್ರೆ ಸರ್ಕಂಫರೆನ್ಸ್ ನ ಉದ್ದ 22 ಅಲ್ಲ. ನಾವೇನ್ ಮಾಡ್ಕೊಂಡ್ಬಿಟ್ಟಿದ್ವಿ, ಮೇಲ್ಗಡೆ ಅಬ್ಸರ್ವ್ ಮಾಡಿ, ಸರ್ಕಂಫರೆನ್ಸ್ ನ ಉದ್ದವನ್ನ 22 ಅಂತ ಬರ್ಕೊಂಡು ಲೆಕ್ಕ ಮಾಡ್ತಾ ಇದೀವಿ. ನಿಜವಾಗ್ಲೂ ಆ ಸರ್ಕಂಫರೆನ್ಸ್ ನ ಉದ್ದ 22 ಇಲ್ಲ, 21.99 ಈ ರೀತಿ ಬರ್ತಾ ಇದೆ. ಇಲ್ಲಿ ಬಂದಿರಂತಹ ನಂಬರ್ ಅನ್ನ ಗಮನಿಸಿ, ಇದು ಇರ್ರಾಷನಲ್ ನಂಬರ್. ಯಾಕೆಂದ್ರೆ ಡೆಸಿಮಲ್ಸ್ ಅಲ್ಲಿ ನೋಡಿ ರಿಪೀಟ್ ಆಗ್ತಾ ಇಲ್ಲ, ಇನ್ಫೈನೈಟ್ ಆಗಿದೆ. ಸೊ ಹಾಗಾಗಿ ಪೈ ಏನಾಗುತ್ತೆ? ಇರ್ರಾಷನಲ್ ನಂಬರ್ ಆಗುತ್ತೆ. ಯಾಕೆಂದ್ರೆ ಯಾವ್ದಾದ್ರೂ ಒಂದು ಇರ್ರಾಷನಲ್ ನಂಬರ್ ಅನ್ನ ರ್ಯಾಷನಲ್ ನಂಬರ್ ಇಂದ ಡಿವೈಡ್ ಮಾಡಿದ್ರೆ ಬರೋದು ಇರ್ರಾಷನಲ್ ನಂಬರ್. ನೀವಿಲ್ಲಿ ಗಮನಿಸಬಹುದು, ಈ 21.99114857 ಇದೆಯಲ್ಲ, ಇದನ್ನ 7 ಇಂದ ಡಿವೈಡ್ ಮಾಡಿದ್ರೆ ನಿಮ್ಗೆ ಈ ರೀತಿಯಾದಂತಹ ಸಂಖ್ಯೆ ಸಿಗುತ್ತೆ, ಇಷ್ಟುದ್ದದ ಸಂಖ್ಯೆ ಸಿಗುತ್ತೆ. ಹಾಗಿದ್ರೆ ಅದು ಮುಂದುವರಿತಾ ಇರುತ್ತೆ, ಎಂಡೇ ಆಗಿಲ್ಲ ಅನ್ನುವಂಥದ್ದು. ಸೊ ದಿಸ್ ಇಸ್ ದ ರಿಯಲ್ ವ್ಯಾಲ್ಯೂ ಆಫ್ ಪೈ. ಪೈನ ನಿಜವಾದ ಬೆಲೆ ಇದು 3.14, ಇದು ಈ ಮೇಲ್ಗಡೆದಲ್ಲ.
22/7 ಯಾಕೆ ಉಪಯೋಗಿಸ್ತಾ ಇದೀವಿ ಅಂದ್ರೆ, ನೀವು ಅಬ್ಸರ್ವ್ ಮಾಡಿ, ಅದ್ರ ಡೆಸಿಮಲ್ಸ್ ಅಲ್ಲಿ 3.14 ಬರುತ್ತೆ. ನಮ್ಗೆ ರಿಯಲ್ ವ್ಯಾಲ್ಯೂನಲ್ಲೂ ಕೂಡ 3.14 ಬರುತ್ತೆ. ಆಲ್ಮೋಸ್ಟ್ ಎರಡು 3.14 ಇರೋದ್ರಿಂದ ಎರಡು ಆಲ್ಮೋಸ್ಟ್ ಈಕ್ವಲ್. ಆದ್ರಿಂದ ನಾವು ಪೈ ಬಂದಾಗ 22/7 ಯೂಸ್ ಮಾಡ್ತಾ ಇದೀವಿ ಹೊರತು ನಿಜವಾಗ್ಲೂ ಅಕ್ಯುರೇಟ್ ವ್ಯಾಲ್ಯೂ ಅಲ್ಲ. ಅಲ್ಲಿಗೆ ನಮ್ಗೆ ಗೊತ್ತಾಗಿದ್ದೇನೋ, ಪೈ ಅನ್ನೋದು ಎಕ್ಸಾಕ್ಟ್ 22/7ಗೆ ಈಕ್ವಲ್ ಅಲ್ಲ, ಹತ್ತಿರದ ಬೆಲೆ ಅಷ್ಟೇ. ಈಗ ನಮ್ಗೆ ಗೊತ್ತಾಯ್ತು ಪೈ ಯಾಕೆ ಇರ್ರಾಷನಲ್ ಅಂತ.